ಮೊದಲನೆಯ ಸ್ಟ್ರಾಟಜಿ, ನೀವು ನಿರ್ಧಾರಗಳನ್ನು ಜಾಸ್ತಿ ತಗೊಳ್ಳೋಕೆ ಶುರು ಮಾಡಿ. ಟೇಕ್ more decisions. ತಪ್ಪಾದರೂ ಪರವಾಗಿಲ್ಲ, ಆದರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಸುಮ್ಮನೆ ಇದ್ದರೆ ಗುರಿ ಮುಟ್ಟಲು ಸಾಧ್ಯವಿಲ್ಲ. ಒಂದು ಅಧ್ಯಯನ ಸ್ಟಡಿ ಪ್ರಕಾರ ಬೇರೆಯವರಿಗೆ ಹೋಲಿಸಿ ನೋಡಿದರೆ ಯಾವ ವ್ಯಕ್ತಿ ತುಂಬಾ ನಿರ್ಧಾರ ಡಿಸಿಷನ್ಸ್ ಗಳನ್ನು ತಗೊಳ್ತಾರೋ ಅವರು ಜೀವನದಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ರಿಸ್ಕ್ ತಗೊಳ್ಳೋಕೆ ಶುರು ಮಾಡಿ. ಕ್ಯಾಲ್ಕ್ಯುಲೇಟೆಡ್ ರಿಸ್ಕ್ ತಗೊಳ್ಳಿ. ನಿರ್ಧಾರ ಡಿಸಿಷನ್ಸ್ ತಗೊಳ್ಳೋ ಆವರ್ತನೆ ಫ್ರೀಕ್ವೆನ್ಸಿ ಜಾಸ್ತಿ ಇರಲಿ. ನೀನು ನಿಮ್ಮ ಅತ್ಯಂತ ಉತ್ತಮ ಸ್ಥಿತಿ ಅವಧಿಯಲ್ಲಿ ಇದ್ದೀರೆ. ಆರ್ ಯು ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್? ಅಥವಾ ನಿಮ್ಮಲ್ಲಿ ಇನ್ನೂ ಹೆಚ್ಚು ಸಾಧಿಸಲು ಶಕ್ತಿ ಇದೆಯೇ, ಸಾಮರ್ಥ್ಯ ಇದೆಯೇ? ಇದ್ದಲ್ಲಿ ನೀವು ಇನ್ನೂ ಸಾಧಿಸಬಹುದು. ಇನ್ನೂ ದೊಡ್ಡ ಗುರಿಗಳನ್ನು ಮಾಡಿಕೊಳ್ಳಬಹುದು ಅಲ್ಲವೇ? ಯೋಚಿಸಿ ನೋಡಿ. Marginal improvements to success. Even low-scoring students can start scoring high. ಒಂದು ದೊಡ್ಡ ಗುರಿಯನ್ನು ಮುಟ್ಟಲು ಅತಿ ಚಿಕ್ಕ ಕಾರ್ಯ ಅಥವಾ ನಡೆ ಹೇಗೆ ಪರಿಣಾಮಕಾರಿ ಆಗುತ್ತದೆ ಅಂತ ತಿಳಿಯೋಣ ಬನ್ನಿ. ಯಾವುದೇ ಸಮಸ್ಯೆ ಪರಿಹಾರ ಮಾಡಲು ಸಾಧ್ಯವಿದೆ. ಅದನ್ನು ಪರಿಹರಿಸಲು ಸ್ವಲ್ಪ ಸಮಯ ಹಿಡಿಯಬಹುದು ಅಷ್ಟೇ. ನಮ್ಮ ಫೋಕಸ್ ಬೇಕಾಗುತ್ತದೆ. ನಮ್ಮ ಇಚ್ಛಾಬಲ ಪೂರ್ಣಾಯ್ ಡಿಸೈರ್ ಬೇಕಿರುತ್ತದೆ. ನಿಮ್ಮ ಸಮಸ್ಯೆ ಒಂದು ಹೊಸ ವಿದ್ಯೆಯನ್ನು ಕಲಿಯುವುದು ಇರಬಹುದು, ಅಥವಾ ಒಂದು ಕೆಲಸ ಗಿಟ್ಟಿಸುವುದು, ಅಥವಾ ಒಂದು ಒಳ್ಳೆ ಜೀವನ ಸಂಗಾತಿಯನ್ನು ಪಡೆಯುವುದು ಇರಬಹುದು. ಏನೇ ಇದ್ದರೂ ಬೇಕಿರುವುದನ್ನು ಪಡೆಯಬಹುದು. ನೀವೆಲ್ಲ ಕೇಳಿರುವ ಗಾದೆ ಹನಿ ಹನಿ ಸೇರಿದರೆ ಹಳ್ಳ ಅಂತ. ಕೆಲ ವಿದ್ಯಾರ್ಥಿಗಳಿಗೆ ಕೆಲವೊಮ್ಮೆ ಪಠ್ಯ ಪುಸ್ತಕ ಓದಬೇಕೆಂದರೆ ಮನಸ್ಸು ಬರುವುದಿಲ್ಲ. ಇಡೀ ದಿನ ಸಮಯ ವ್ಯರ್ಥವಾಗಿರುತ್ತೆ. ಟೆಕ್ಸ್ಟ್ ಬುಕ್ ತೆಗೆದೇ ಇರೋಲ್ಲ. ಇಷ್ಟೊಂದು ಓದಬೇಕಲ್ಲ ಅಂತ ಬೇಜಾರು. ಇಷ್ಟೆಲ್ಲ ನಾನೇಕೆ ಮಾಡಬೇಕು ಅಂತ ಯೋಚನೆ. ಓದಿದ ತಕ್ಷಣ ನಾನೇನೋ ಉದ್ಧಾರ ಆಗಿಬಿಡುತ್ತೇನೆಯೇ ಎಂಬ ವಾದ. ಆದರೂ ಬೇರೆ ದಾರಿ ಗೊತ್ತಿಲ್ಲದ ಕಾರಣ ಓದಿ ಎಕ್ಸಾಮ್ಸ್ನಲ್ಲಿ ಒಳ್ಳೆ ಅಂಕ ಪಡೆಯುವುದೇ ದಾರಿ. ಈ ಥರ ಇದ್ದಾಗ ಏನು ಮಾಡಬೇಕು? ತರಹದ ಸಮಯದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾಗಿರುವುದು ಇಷ್ಟೇ. ಒಂದು ಸಬ್ಜೆಕ್ಟ್ ತಗೊಳ್ಳಿ. ಒಂದೇ ಒಂದು ಪೇಜ್ ಓಪನ್ ಮಾಡಿ, ಅದರಲ್ಲಿ ಒಂದೇ ಒಂದು ಅಥವಾ ಎರಡು ಪ್ಯಾರಾಗ್ರಾಫ್ ಅನ್ನು ಗಮನ ಇಟ್ಟು ಓದಿ. ಅಂದರೆ ಏನೂ ಮಾಡದೆ ಸುಮ್ಮನೆ ಕಾಲಹರಣ ಮಾಡುವ ಬದಲು ಇಷ್ಟು ಮಾಡಬಹುದಲ್ಲವೇ? ಓದಿದ ಒಂದೇ ಒಂದು ಪ್ಯಾರಾಗ್ರಾಫ್ನಾದರೂ 100% ಏಕಾಗ್ರತೆ ಇಟ್ಟು ಮತ್ತು ಅದನ್ನು ಪುಸ್ತಕ ಮುಚ್ಚಿಟ್ಟು ಮನನ ಮಾಡುವುದನ್ನು ಮರೆಯಬೇಡಿ. ಒಂದು ಪ್ಯಾರಾಗ್ರಾಫ್ ಓದಿದ ನಂತರ ಎದ್ದು ಹೋಗಿ 1-2 ನಿಮಿಷ ಏನಾದರೂ ಮಾಡಿ. ಮ್ಯೂಸಿಕ್ ಕೇಳಿ, ಮಕ್ಕಳನ್ನು ನೋಡಿ, ಪರಿಸರ ನೇಚರ್ ಅನ್ನು ನೋಡಿ. ಮೊಬೈಲ್ ಅಥವಾ ಟಿವಿ ಬೇಡ, ಏಕೆಂದರೆ ಅದು